ಸರ್ ನಮಸ್ಕಾರ ಸರ್, ಕೊಡಿ ಕೈ. ನಿಮ್ ಬಗ್ಗೆ ಏನೋ ಅಭಿಮಾನ ಸರ್. ಯಾರು ನೀವು? ನನ್ನ ಬಗ್ಗೆ ಅಭಿಮಾನ ತೋರಿಸ್ತಾ ಇದ್ದೀರಿ? ಅಭಿಮಾನ ತೋರಿಸುವಂಥದ್ದು ಏನ್ರಿ ಮಾಡಿದ್ದೀನಿ? ಅಯ್ಯೋ, ಒಂದೇ ಪ್ರೊಫೆಷನ್ ಅಂದ್ರೆ ಗೌರವ ತಗೋಬೇಕು, ಗೌರವ ಕೊಡ್ಬೇಕು ಸರ್. ಯಾರ್ ಶತ್ರು, ಯಾರ್ ಮಿತ್ರ, ಯಾರ್ ಗುರು, ಯಾರ್ ಶಿಷ್ಯ ಸರ್, ಎಲ್ಲ ನಮ್ಮ ಇಂಟೆಲಿಜೆನ್ಸ್ ಮೇಲೆ ಇರುತ್ತೆ. ಕನಕದಾಸರೇ ಹೇಳಿಲ್ವಾ, ಜೀವನ ಅನ್ನೋದೊಂದು ನೀರಿನ ಮೇಲಿನ ಗುಳ್ಳೆ ಇದ್ದಂಗೆ ಅಂತ. ಕೆಲಸ ಕೇಳ್ಕೊಂಡ್ ಬಂದಿದ್ದೀರಾ? ಜೂನಿಯರ್ ಆಗಿ ಕೆಲಸ ಮಾಡ್ತೀರಾ? ಕೇಸ್ ನಡ್ಸಕ್ ಬಂದಿದ್ದೀನಿ ಸರ್. ಎಲ್ಲ ಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪೆ. ನೀವು JK ರಾಮಾನುಜನ್ ಅವ್ರ ತಮ್ಮನ ಮಗ ನಾನು. JK ರಾಮಾನುಜನ್ ನಮ್ಮ ತಂದೆಗೆ ಸ್ವಂತ ಅಣ್ಣ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ JK ರಾಮಾನುಜನ್ ನಂಗೆ ದೊಡ್ಡಪ್ಪ ಆಗ್ಬೇಕು. ನಾನು ರಾಮಪ್ರಿಯನ್ ಅಂತ, ಭಾರದ್ವಾಜ ಗೋತ್ರ, ಅಶ್ವಿನಿ ನಕ್ಷತ್ರ, ಭರಣಿ ರಾಶಿ. ಇಂಟ್ರೆಸ್ಟಿಂಗ್. ನಕ್ಷತ್ರ, ರಾಶಿ, ಗೋತ್ರ ಹೇಳ್ಕೊಂಡು ಪರಿಚಯ ಹೇಳ್ತಿದ್ರಿ. ನನ್ನ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಗೊತ್ತಿರ್ಲಿ ಅಂತ ಹೇಳಿದೆ. ಪಾಪ ಸರ್, ನಿಮ್ಮ ಅಣ್ಣಂಗೆ ಹಂಗ ಆಗ್ಬಾರ್ದಾಗಿತ್ತು. ಏನೋ ಆಗೋಯ್ತು, ಹೋಗ್ಲಿ ಬಿಡಿ ಸರ್. ಕೇಸ್ ಬಗ್ಗೆ ಡೀಟೇಲ್ಸ್ ಹೇಳ್ತೀರಾ ಸರ್? ನಾನು ಯಾಕೆ ಹೇಳ್ಬೇಕು? ನೀವು ತಿಳ್ಕೊಂಡಿರ್ಬೇಕು ಡೀಟೇಲ್ಸ್. ಫ್ರೆಂಡ್ಶಿಪ್ ಮೇಲೆ ಕೇಳಿದೆ ಬಿಡಿ ಸರ್. ಇವತ್ತು ನಿಮ್ ವಿಟ್ನೆಸ್ ರಂಜಿನಿ ಅಲ್ವಾ? ಜೊತೆಗೆ ಇನ್ನೂ ಒಂದಿಬ್ರಿದ್ದಾರೆ. ಬಿಡಿ ಸರ್, ನೀವು ರಂಜಿನಿನ ಏನೇನು ಪ್ರಶ್ನೆ ಕೇಳಬೇಕು ಅಂತ ನೆನ್ನೆಯಿಂದ ಪ್ರಿಪೇರ್ ಆಗಿದ್ದೀರಾ ಅಂತ ನನಗೆ ಗೊತ್ತು. ನಂಗೆ ಈ ಅಡ್ಜರ್ನು ಅಂತೆಲ್ಲ ಅಂದ್ರೆ ಆಗಲ್ಲ ಸರ್. ರಂಜಿನಿ ತಾನೇ ಇವತ್ತಿನ ವಿಟ್ನೆಸ್ಸು. ನಾನೇನು ಪ್ರಿಪೇರ್ ಆಗಬೇಕು? ನಿಮಗೆ ಗೊತ್ತು? ವೃಷಭೇಂದ್ರ ಅಂತ ನನಗೊಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಇದ್ದಾನೆ ಸರ್. ಇದು ಒಂದು ನಿಮಿಷ ಸರ್, ಆ ಪುಸ್ತಕ ಕೊಡಿ ಇಲ್ಲಿ. ಅಲ್ಲ, ಕೊಡಿ ಇಲ್ಲಿ. ಇದು 1972 ಕೆಮಿಕಲ್ ಆಕ್ಟ್ ಏನು ಹೇಳುತ್ತೆ ಸರ್? ನೀವು ಲಾಯರ್ ಹೇಗಾದ್ರಿ? ಅಯ್ಯೋ, ನಮ್ಮ ದೊಡ್ಡಪ್ಪ ಆಸೆ ಪಟ್ಟ ನಾನು ಅದೇ. ಸರ್, ಸಿಕ್ತು ಬಿಡಿ ಸರ್ ಪಾಯಿಂಟ್. ಇವತ್ತು ನಿಮ್ಮನ್ನು ಸಿಕ್ಕಾಕಿಸ್ತೀನಿ. ಹೇಗೆ ಸಿಕ್ಕಾಕಿಸ್ತೀರಾ? ಗಂಡ ಹೆಂಡತಿ ರಿಲೇಶನ್ಶಿಪ್ ಮೇಲೆ, ಎಮೋಷನ್ಸ್ ಮೇಲೆ, ಇವರು ಅಂದ್ರೆ ರಂಜಿನಿ ಪ್ರಕಾಶ್ ಬಾಬು ಅವ್ರನ್ನ ಹೇಗೆ ನಡೆಸ್ಕೊಳ್ತಿದ್ರು ಅನ್ನೋದ್ರ ಮೇಲೆ. ನೋಡಿ ಸರ್, ಗಂಡನ ಮನಸ್ಸನ್ನ ಹೆಂಡತಿ ಸ್ಟೆಪ್ನಿ ಇದ್ರೆ ಸ್ಟೆಪ್ನಿ, ಇವರಿಬ್ರಿಗೂ ಮಾತ್ರ ಚೇಂಜ್ ಮಾಡ್ಸಕ್ ಸಾಧ್ಯ ಸರ್. ಪ್ರಕಾಶ್ ಬಾಬು ಕ್ರಿಮಿನಲ್ ಅಂತ ನೀವು, ಅಲ್ಲ ಅಂತ ನಾನು. ನಡೀರಿ ಸರ್ ಒಳಗಡೆ, ಇವತ್ತು ಡಿಫ್ರೆಂಟ್ ಆಗಿ ವಾದ ಮಾಡಿಸ್ಬಿಡ್ತೀನಿ. ಆದ್ರೆ ನೀವು ನನಗೆ ಸಹಾಯ ಮಾಡ್ಬೇಕಪ್ಪ. ಅಲ್ರಿ, ನಿಮ್ ಪಾಯಿಂಟ್ಸ್ನೆಲ್ಲ ನನಗೆ ಹೇಳಿದ್ರೆ ನಿಮ್ಗೆ ತೊಂದರೆ ಅಲ್ವಾ? ಕಾಮನ್ ಸೆನ್ಸ್ ಬೇಡ್ವೇನ್ರಿ? ನಮ್ ದೊಡ್ಡಪ್ಪ ನನಗೆಲ್ಲ ಹೇಳಿದಾರೆ ಬಿಡಿ ಸರ್. ಕೇಸ್ ಬಗ್ಗೆ ನನಗೆಲ್ಲ ಗೊತ್ತು. ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರ್ದು ಎಲ್ಲ ಗೊತ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿ ನನ್ನ ಜೊತೆ ಇದನ್ ಬಿಡಿ ಸರ್. ತಗೊಳ್ಳಿ ನಿಮ್ ಬುಕ್. ಥ್ಯಾಂಕ್ ಯು. ರಾಮಪ್ರಿಯನ್ ಅಂತ, ಭಾರದ್ವಾಜ ಗೋತ್ರ, ಅಶ್ವಿನಿ ನಕ್ಷತ್ರ, ಮೇಷ ರಾಶಿ. ಬರ್ಲಾ ಸರ್? ಸರ್, ಡೇವಿಡ್ಗೊಂದು ಶ್ರದ್ಧಾಂಜಲಿ ಹೇಳ್ಬಿಡಿ ಸರ್. ಬರ್ತೀನಿ ಸರ್. ಹುಷಾರಮ್ಮ. ಸರಿ. ಹೇಳ್ಬಿಟ್ಟು ಬರೋದು ತಾನೆ? ಇಲ್ಲ, ನೀವು ಲಾಯರ್ ಮಾತಾಡ್ತಾ ಇದ್ರಿ, ಅದಕ್ಕೆ ಬಂದ್ಬಿಟ್ಟೆ. ಈಗೇನು ನೀವು ಸಾಕ್ಷಿ ಹೇಳ್ತಿರೋ ಇಲ್ವೋ? ಜನ ಇರ್ಬೇಕ್ರಿ ಸೆಷನ್ ನಡೆಯುವಾಗ. ನಾವು ಸಾಕ್ಷಿಗಳನ್ನ ಪ್ರಶ್ನೆ ಮಾಡೋದನ್ನ ಅವ್ರು ಗಮನಿಸ್ಬೇಕು. ಕೆಟ್ಟ ಮುಖಗಳು ಅನಾವರಣಗೊಳ್ಬೇಕು.
ಕೆಟ್ಟತನಕ್ಕೆ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಅನ್ನಿಸ್ಬೇಕು ನಾವು ತಪ್ಪು ಮಾಡಬಾರ್ದು ಅಂತ. ಕೋರ್ಟ್ ಅನ್ನೋದು ಪಾಠಶಾಲೆ ಇದ್ದ ಹಾಗೆ ಸರ್. ಪಾಠಶಾಲೆಯಲ್ಲಿ ಸ್ಟೂಡೆಂಟ್ಸ್ ಇರಬೇಕು, ಅವ್ರ ಪಾಠ ಕೇಳಬೇಕು. ನೀವೇನು ಹನುಮಂತರಾವ್ ಅವರೇ ಹಿಂಗೆ ಮಾಡ್ಬಿಟ್ರೆ ಇವ ಏನ್ರಿ ಈ ಪರೀತಿಯಲ್ಲಿ ಹೇಳ್ತಿ ಮಾಡಕತ್ತಾನ? ಇವ ನಮ್ಮನ್ನು ಮುಳುಗ್ಸೋದು ಗ್ಯಾರಂಟಿ. ನೋಡ್ರಿ ರಂಜನಿ ಅವರೇ, ನಮ್ ವಿರುದ್ಧವಾಗಿ ಒಂದು ಮಾತಾಡೋಂಗಿಲ್ಲ ನೀವು, ಗೊತ್ತಾಯ್ತೇನೋ? ಹಾ, ನಿನ್ನ ಬಗ್ಗೆ ಕಾಳಜಿ ಅದ ನಮಗ. ಕಾಳಜಿ ಇರೋ ಸಲುವಾಗ ನಿನ್ನ ಅಕೌಂಟ್ಗೆ ಜಮಾ ಮಾಡಿರೋದು ರೊಕ್ಕನ ತಿಳಿತಲ್ಲ. ರಂಜಿನಿ ಅವರೇ, ನೀವು ಬೇರೆ ಕಡೆ ಕೂತ್ಕೊಳ್ಳಿ, ಅಲ್ಲಿ ಕೂತ್ಕೋಬೇಡಿ. ಹನುಮಂತರಾವ್, ಸಾಕ್ಷಿನೇ ನಾನು ಬೆದರಿಸೋ ಪ್ರಯತ್ನ ಪಟ್ಟರೆ ಅಡ್ಡಡ್ಡ ಸೀಳಾಕ್ಬಿಡ್ತೀನಿ. ಈಚೆ ಬರೋ ನೋಡ್ಕೋತೀನಿ. ನಿನಗೂ ಅಷ್ಟೇ. ಏನ್ರಿ ಇದು ಗಲಾಟೆ? ಜಡ್ಜ್ ಬರೋ ಹೊತ್ತಾಯ್ತು, ಕೂತ್ಕೋಗಿ. ಇವರು ಸಾಕ್ಷಿನ ಹೆದರಿಸ್ತಾರೆ, ದಯವಿಟ್ಟು ನೀವು ಇಲ್ಲೇ ಇರಬೇಕು. ಸರಿ ಸರ್, ಕೂತ್ಕೋಗಿ. ಸಾಕ್ಷಿ ಯಾರು? ಪೈಲಟ್ ಪ್ರಕಾಶ್ ಬಾಬು ಅವರ ಹೆಂಡತಿ ರಂಜಿನಿ ಅಂತ. ಸಾವಿತ್ರಿ